ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ದುಬೈ ಸೀರೀಸ್ ವ್ಲಾಗ್ಸ್. ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ದುಬೈ ಫ್ರೇಮ್ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನಿಮಗೂ ತೋರಿಸ್ತೀನಿ. ದುಬೈ ಫ್ರೇಮು ಒಟ್ಟು 150 ಮೀಟರ್ ಎತ್ತರ ಇದೆಯಂತೆ. ಇದು ದುಬೈದು ಪಾಸ್ಟು, ಪ್ರೆಸೆಂಟು ಮತ್ತು ಫ್ಯೂಚರ್ನ ಸಿಂಬಲೈಸ್ ಮಾಡುತ್ತೆ. ನಾನು ಅದ್ರ ಮುಂದೆ ಜಸ್ಟ್ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಅಂತ ಅಂದ್ಕೊಂಡೆ, ಆದರೆ ಇದು ಫುಲ್ ಬಿಲ್ಡಿಂಗ್ ಕಣ್ರಿ. ನೀವು ಒಳಗಡೆ ಹೋದ ತಕ್ಷಣ ದುಬೈ ಫ್ರೇಮ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾರೆ. Welcome you with Emirati dialect enhanced with the sound effect and smells. At the end of the sea, you will find the elevator will take you to the top to 150 meters high and 48th floor. So when you reach the top, that's a present zone. You can see the views of New Dubai, Old Dubai, then you can experience walking in the smart glass, walk away on the breeze. And after that, you will go down to the future. So in the ಓಲ್ಡ್ ದುಬೈ ಹೇಗಿತ್ತು, ಅವ್ರು ಏನು ತಿಂತಿದ್ರು, ಏನು ಉಡ್ತಿದ್ರು, ಅವರ ಜೀವನ ಶೈಲಿ ಹೇಗಿತ್ತು, ಅವ್ರ ಮನೆಗಳು ಹೇಗಿತ್ತು ಅಂತ ತೋರ್ಸೋಕ್ಕೆ ಒಂದು ಮ್ಯೂಸಿಯಂನೇ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಫುಲ್ ಓಲ್ಡ್ ದುಬೈ ಫೀಲಿಂಗ್ ಬರುತ್ತೆ. ದುಬೈ ಮುಂಚೆ ಒಂದು ಫಿಶಿಂಗ್ ವಿಲೇಜ್ ಆಗಿತ್ತು ಅಷ್ಟೇ. ಆಯಿಲ್ ಸಿಕ್ಕ ಮೇಲೆ ಎಷ್ಟು ಸಿಕ್ಕಾಪಟ್ಟೆ ರಿಚ್ ಆಗಿದೆ ನೋಡಿ. ಇದು ಒನ್ ಆಫ್ ದಿ ವರ್ಲ್ಡ್ಸ್ ರಿಚೆಸ್ಟ್ ಕಂಟ್ರಿ ಆಗಿದೆ ಈಗ. ಲಿಫ್ಟ್ ತಗೊಂಡು ಫುಲ್ ಟಾಪ್ ಫ್ಲೋರಿಗೆ ಹೋದ್ವಿ. ಫುಲ್ ಸಿಟಿದು ಪ್ಯಾನರೋಮಿಕ್ ವ್ಯೂ ಕಾಣಿಸುತ್ತೆ ಇಲ್ಲಿಂದ. ಗೋಡೆಗಳು, ನೆಲ ಎಲ್ಲನೂ ಗ್ಲಾಸಲ್ಲಿ ಮಾಡಿದ್ದಾರೆ. ಇದಕ್ಕೆ ಟಿಕೆಟ್ ಬಂದು 50 ದಿರ್ಹಮ್ಸ್ ಆಗುತ್ತೆ, ಅಂದರೆ 1000 ರೂಪಾಯಿ ಹತ್ತತ್ರ. ನೆಲ ಟ್ರಾನ್ಸ್ಪರೆಂಟ್ ಆಗುತ್ತಲ್ಲ, ಅವಾಗ ತುಂಬ ಹೆದರಿಕೆ ಆಗುತ್ತೆ. ಅದೊಂಥರ ಥ್ರಿಲ್ಲಿಂಗ್ ಫೀಲಿಂಗು. ನೀವು ಅದನ್ನು ಟ್ರೈ ಮಾಡಲೇಬೇಕು. ವಾಲ್ಸು ಗ್ಲಾಸ್ ಇರೋದ್ರಿಂದ ಫುಲ್ ಸ್ಕೈಲೈನ್ ಕಾಣಿಸುತ್ತೆ ಇಲ್ಲಿಂದ. ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ. ಓಲ್ಡ್ ದುಬೈ, ನ್ಯೂ ದುಬೈ ಎರಡೂ ಕಾಣಿಸುತ್ತೆ. ಸೂಪರ್ ಆಗಿದೆ ವ್ಯೂ. ಅದಾದಮೇಲೆ ವಿಡಿಯೋ ಶೋ ಶುರುವಾಗುತ್ತೆ. ದುಬೈದು ಪಾಸ್ಟ್ ಹೇಗಿತ್ತು, ಪ್ರೆಸೆಂಟ್ ಹೇಗಿದೆ ಮತ್ತು ಫ್ಯೂಚರ್ ಹೇಗಿದೆ ಅಂತ ಹೇಳೋದಕ್ಕೆ ಒಂದು ವಿಡಿಯೋನೇ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ 100 ವರ್ಷ ಆದಮೇಲೆ ದುಬೈ ಹೇಗಿರುತ್ತೆ, ಯಾವ್ಯಾವ ಹೊಸ ಟೆಕ್ನಾಲಜೀಸ್ ಬಂದಿರುತ್ತೆ ಅಂತ ತೋರಿಸೋದಕ್ಕೆ ಒಂದು ವಿಡಿಯೋನೇ ಮಾಡಿಟ್ಟಿದ್ದಾರೆ. ನಾವಂತೂ ಇರೋದಿಲ್ಲ, ಆದರೆ ನೆಕ್ಸ್ಟ್ ಜನ್ರೇಷನ್ಗೆ ಆಗಲೇ ಇವರು ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಎಷ್ಟು ಮುಂದಾಲೋಚನೆ ಅಲ್ವಾ ಅವ್ರದ್ದು. ಅಂಗಡಿಗಳು ಕೂಡ ಇದೆ, ನೀವು ಸಾವಿನಿಯರ್ನ ಪರ್ಚೇಸ್ ಮಾಡ್ಬೋದು. ದುಬೈ ಫ್ರೇಮ್ ಹೊರಗಡೆ ಒಂದು ಕ್ಯಾಮೆಲ್ ಮಿಲ್ಕ್, ಐಸ್ ಕ್ರೀಮ್ ಮತ್ತು ಕಾಫಿ ಮಾರೋ ಒಂದು ವ್ಯಾನ್ನ ನೋಡ್ಬೋದು. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ದುಬೈನಲ್ಲಿ ಎಲ್ಲಿ ಹೋಗಬೇಕು, ಏನು ತಿನ್ನಬೇಕು, ಹೇಗೆ ಪ್ಲಾನ್ ಮಾಡಬೇಕು ಎಲ್ಲನೂ ಹೇಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.